ಎಸ್ ಕ್ಯಾಟಗರಿ, ಸ್ಲಮ್ಮು, ನಿನ್ ಬಟ್ಟೆ ನೋಡಿದ್ರೆ ಗೊತ್ತಾಗತ್ತೆ ನಿನ್ ಯೋಗ್ಯತೆ ಎಲ್ಲಿಂದ. ಯಾಕೆ ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಪ್ರಶ್ನೆ ಮಾಡಿಲ್ಲ? ಕಿಚ್ಚ ಸುದೀಪ್ ಅವರು ಅದನ್ನ ಪ್ರಶ್ನೆ ಮಾಡಿದ್ರೆ ನಾನು ಇಲ್ಲಿವರೆಗೂ ಬರ್ತಾ ಇರ್ಲಿಲ್ಲ ಸರ್. ನಾನ್ ನಿರಂತರವಾಗಿ ಯೂಟ್ಯೂಬ್ಸ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಕೇಳ್ತಾ ಇರೋದು, ಯಾಕೆ ಕಿಚ್ಚ ಸುದೀಪ್ ಅವರು ಎಸ್ ಕ್ಯಾಟಗರಿ ಅನ್ನೋದು ಏನು, ಸ್ಲಮ್ ಅದು SC ST ಇಲ್ಲ ಶೆಟ್ಟಿನ ಇಲ್ಲ ಏನ್ ಎಸ್, ಒಂದು ಉತ್ತರ ಕೊಡಿ ಅಂತ ನಾನು ಕೇಳಿದೀನಿ. ಯಾಕೆ ಅದ್ರ ಬಗ್ಗೆ ಪ್ರತಿಕ್ರಿಯಿಸಿಲ್ಲ? ಇದೇ ಪಿತ್ತ ಹೆಚ್ಚಾಗಿ ಅಶ್ವಿನಿ ಗೌಡ ಮೇಲೆ ತೋರ್ಸಿದ್ರೆ ಅವಳು ಮಾಡ್ತಾ ಇರುವಂತ ಮಾನಹಾನಿ, ತೇಜೋವಧ, ಅವಳಿಗಿಂತ 20 ವರ್ಷ ಅಂತರದಲ್ಲಿರುವಂತ ಆ ಚಿಕ್ಕ ಹೆಣ್ಣು ಮಗಳ ಮೇಲೆ ತೋರಿಸುವಂತ ದರ್ಪ ದೌಲತ್ ಏನಿದೆ, ಅದರ ಮೇಲೆ ಸುದೀಪ್ ಅವರ ಪಿತ್ತ ಹೆಚ್ಚಾಗದ್ರೆ ನಾನು ಕೂಡ ಬೇಷ್ ಅಂತ ಅದ. ಬಟ್ ಏನು ಹರಿಯದ ಹೆಣ್ಣು ಮಗಳನ್ನ ಕೂರಿಸ್ಕೊಂಡು ಪಿತ್ತ ಹೆಚ್ಚಾಗಿದ್ದು ನಿಜವಾಗ್ಲೂ ದೊಡ್ಡ ಖಂಡನೀಯ. ಅದು ಹರಾಸ್ಮೆಂಟ್ ಆಗುವಂಥದ್ದು. ಯಾಕಂದ್ರೆ ಒಬ್ಳು ಮಹಿಳಾ ಹೋರಾಟಗಾರ್ತಿ ಅಂತ ಹೇಳ್ಕೊಂಡು ನಾನ್ ನಾಡು ನುಡಿ ಪರ, ಕನ್ನಡ ಪರ ಅಂತ ಹೇಳಿ ಹೋರಾಟಗಾರ್ತಿ ಒಂದು ಬಿಗ್ ಬಾಸ್ ಅಲ್ಲಿ ಇದಾರೆ ಅಂದ್ರೆ ಗೌರವ ಅಧ್ಯಕ್ಷ ಪಟ್ಟ ಸರ್ ಇರೋದು ಕರ್ವೇದಲ್ಲಿ. ಅಂತ ಒಂದು ಮಹಿಳೆ ಅಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಎಲ್ಲಾರನ್ನು ಒಗ್ಗೂಡ್ಸಿ ಆ ಸಮಸ್ಯೆನ ಬಗೆಹರಿಸುವಂತ ಕೆಲಸ ಮಾಡ್ಬೇಕು ಹೊರತು ಇಲ್ಲಿ ಇವಳ ಸಮಸ್ಯೆ ಆಗಿ ಎಲ್ಲಾರ್ಗು ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾಳೆ. ಅದ್ರ ಮೇಲೆ ಕಂಪ್ಲೇಂಟು ಸಹ ಆಗಿತ್ತು, ಏನೇನೋ ಆಗೋಯ್ತು ಬಿಡಿ. ಸೊ ಇವಾಗ ಎಲ್ಲ ಕಡೆ ಚರ್ಚೆ ಆಗ್ತಿರೋದು ಏನಪ್ಪಾ ಅಂತಂದ್ರೆ ಸುದೀಪ್ ಅವರ ನಿರೂಪಣೆಯಲ್ಲಿ ಒಂದು ಸಮಸ್ಯೆ ಆಗಿದೆ. ಏನ್ ಸಮಸ್ಯೆ ಆಗಿದೆ ಅಂದ್ರೆ ಅವರು ಒಬ್ರು ಪರ ಒಂಥರ ಮಾತಾಡ್ತಾರೆ, ಇನ್ನೊಬ್ರು ಪರ ಇನ್ನೊಂದ್ ತರ ಮಾತಾಡ್ತಾರೆ. ಈ ರೀತಿ ಕೆಲವೊಂದು ಆರೋಪಗಳು ಬರ್ತಾ ಇದೆ. ಸೊ ಅದರಲ್ಲಿ ಮೊದಲನೇ ಆರೋಪ ಮಾಡಿ FIR ಸಹ ದಾಖಲೆ ಮಾಡಿದ್ದಾರೆ. ಸೊ ನಮ್ಮ ಸಾಮಾಜಿಕ ಹೋರಾಟಗಾರ್ತಿಯಾದಂತಹ ಸಂಧ್ಯಾ ಪವಿತ್ರ ನಾಗರಾಜ್ ಅವರು ನಮ್ ಜೊತೆ ಇದ್ದಾರೆ. ಮೇಡಮ್, ಈಗ ಬಿಗ್ ಬಾಸ್ ಶೋನ ತುಂಬಾ ಮನರಂಜನೆ ಶೋದಲ್ಲಿ ಅತಿ ದೊಡ್ಡ ಶೋ ಅಂತ ಕರೀತಾರೆ. ನೀವು ಅದರ ನಿರೂಪಣೆಯಲ್ಲಿ ಲೋಪ ಹುಡುಕಂತ ಕೆಲಸ ಮಾಡಿದಿರಾ. ಯಾಕೆ, ಏನ್ ಲೋಪ ಆಯ್ತು? ಲೋಪ ಹುಡುಕುವಂತ ಕೆಲಸ ಅಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಸಮಾಜದಲ್ಲಿ ಎಷ್ಟು ಅತ್ಯಾಚಾರ, ದೌರ್ಜನ್ಯ ಪ್ರಕರಣಗಳು ನಡೀತಾ ಇದೆ ಹೆಣ್ಮಕ್ಳ ಮೇಲೆ ಅಂತ ಹೇಳಿ. ಎಲ್ಲೋ ಒಂದ್ ಕಡೆ ಅತ್ಯಾಚಾರ, ದೌರ್ಜನ್ಯ ಆಗುವಂತ ಸಮಯದಲ್ಲಿ ಯಾವೊಬ್ಬ ನಟ ನಟಿಯರು ಸಹ ಧ್ವನಿ ಎತ್ತಲ್ಲ, ಯಾರು ಸಹ ಮುಂದೆ ಬರೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತ ನಟ ಕಿಚ್ಚ ಸುದೀಪ್ ಅವರು ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂತ ವ್ಯಕ್ತಿನೇ ಅವರು. ಎಲ್ಲೋ ಒಂದ್ ಕಡೆ ರಕ್ಷಿತಳ ವಿಚಾರದಲ್ಲಿ ಯಾಕೆ ಪಿತ್ತ ಹೆಚ್ಚಾಯ್ತು ಅನ್ನುವಂಥದ್ದು ಪ್ರಶ್ನೆ ನಂದು. ಇದೇ ಪಿತ್ತ ಹೆಚ್ಚಾಗಿ ಅಶ್ವಿನಿ ಗೌಡ ಮೇಲೆ ತೋರಿಸಿದ್ರೆ ಅವಳು ಮಾಡ್ತಾ ಇರುವಂತ ಮಾನಹಾನಿ, ತೇಜೋವಧ, ಅವಳಿಗಿಂತ 20 ವರ್ಷ ಅಂತರದಲ್ಲಿರುವಂತ ಆ ಚಿಕ್ಕ ಹೆಣ್ಣು ಮಗಳ ಮೇಲೆ ತೋರಿಸುವಂತ ದರ್ಪ ದೌಲತ್ ಏನಿದೆ, ಅದರ ಮೇಲೆ ಸುದೀಪ್ ಅವರ ಪಿತ್ತ ಹೆಚ್ಚಾಗದ್ರೆ ನಾನು ಕೂಡ ಬೇಷ್ ಅಂತ ಅದ. ಬಟ್ ಏನು ಹರಿಯದ ಹೆಣ್ಣು ಮಗಳನ್ನ ಕೂರಿಸ್ಕೊಂಡು ಪಿತ್ತ ಹೆಚ್ಚಾಗಿದ್ದು ನಿಜವಾಗ್ಲೂ ದೊಡ್ಡ ಖಂಡನೀಯ. ಅದು ಹರಾಸ್ಮೆಂಟ್ ಆಗುವಂಥದ್ದು. ಯಾಕಂದ್ರೆ ಒಬ್ಳು ಮಹಿಳಾ ಹೋರಾಟಗಾರ್ತಿ ಅಂತ ಹೇಳ್ಕೊಂಡು ನಾನ್ ನಾಡು ನುಡಿ ಪರ, ಕನ್ನಡ ಪರ ಅಂತ ಹೇಳಿ ಹೋರಾಟಗಾರ್ತಿ ಒಂದು ಬಿಗ್ ಬಾಸ್ ಅಲ್ಲಿ ಇದಾರೆ ಅಂದ್ರೆ ಗೌರವ ಅಧ್ಯಕ್ಷ ಪಟ್ಟ ಸರ್ ಇರೋದು ಕರ್ವೇದಲ್ಲಿ. ಅಂತ ಒಂದು ಮಹಿಳೆ ಅಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಎಲ್ಲಾರನ್ನು ಒಗ್ಗೂಡ್ಸಿ ಆ ಸಮಸ್ಯೆನ ಬಗೆಹರಿಸುವಂತ ಕೆಲಸ ಮಾಡ್ಬೇಕು ಹೊರತು ಇಲ್ಲಿ ಇವಳ ಸಮಸ್ಯೆ ಆಗಿ ಎಲ್ಲಾರ್ಗು ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾಳೆ. ಎಲ್ಲಾದ್ರೂ ಕಿಚ್ಚ ಸುದೀಪ್ ಅವ್ರು ಇವತ್ತವರೆಗೂ ಅವಳಿಗೆ ಪ್ರಶ್ನೆ ಮಾಡುವಂತ ಕೆಲಸ ಮಾಡಿದಾರ ಸರ್? ಒಂದ್ ಕಡೆ ಪ್ರಶ್ನೆ ಎಲ್ಲಿ ಮಾಡಿದ್ದಾರೆ? ಬಟ್ ಈಗ ನಾನು ಹೇಳೋದೇನು, ಕೆಲ ಜನಗಳು ಏನ್ ಹೇಳೋದೇನಪ್ಪ ಅಂದ್ರೆ, ಈಗ ಏಜ್ ಅಲ್ಲಿ ಸಮನಾದವರು, ಆಲ್ಮೋಸ್ಟ್ ನೀವು ಹೇಳಿದಂಗೆ ಅಶ್ವಿನಿ ಗೌಡ ಅವರು ಗೌರವಾಧ್ಯಕ್ಷ ಪಟ್ಟದಲ್ಲಿ ಇರುವಂತವ್ರು, ಅದ್ರ ಜೊತೆಗೆ ಸ್ವಲ್ಪ ಸಮಾನ ವಯಸ್ಕರು ಕಿಚ್ಚ ಸುದೀಪ್ ಅವ್ರಿಗೆ ಬೈಯೋ ದಾಟಿ ಬೇರೆ ಇರುತ್ತೆ, ಸ್ವಲ್ಪ ಚಿಕ್ಕವರಿಗೆ ಬುದ್ಧಿ ಹೇಳೋದು ಬೇರೆ ರೀತಿ ಇರುತ್ತೆ. ಸೊ ಆ ತರನು ಹೇಳ್ಬೋದಲ್ವಾ? ಅವಳಿಗೆ ನಗ್ನಗ್ತಾ ಒಂಥರ ಲವ್ಲಿಯಾಗೆ, ಜಾಲಿಯಾಗೆ ಅವಳನ್ನ ಹೊಗ್ಲೋ ಅಂತದ್ದು. ಅದ್ ಹೆಂಗಂದ್ರೆ ತೆಗೊಳ್ಳಬಾರ್ದು, ಹೊಗಳಬಾರ್ದು, ಅಡ್ಗೋಡೆ ಮೇಲೆ ದೀಪ ಅಂತಾರಲ್ಲ ಆ ತರ. ಅದೇ ರಕ್ಷಿತಾ ಅಂತ ಬಂದ್ರೆ ಯಾಕೆ ಹೇಳಿ, ಅವಳು ಕರ್ವೇದಲ್ಲಿ ಗೌರವ ಅಧ್ಯಕ್ಷೆ, ಅವಳಿಗೆ ಘನತೆ ಇದೆ, ಗೌರವ ಇದೆ. ಹೊರಗಡೆ ಬಂದ್ರೆ ಕಿಚ್ಚ ಸುದೀಪ್ ವಿರುದ್ಧ ನಂತರ ಹೋರಾಟನೂ ಮಾಡ್ಬೋದೇನೋ. ಆದ್ರೆ ರಕ್ಷಿತಾ ಅಂತ ಬಂದ್ರೆ ಬಡ ಹೆಣ್ಣು ಮಕ್ಕಳು, ಬಡ ಹೆಣ್ಣು ಮಗ ಗಿಲ್ಲಿನೂ ಸಹ. ಇಲ್ಲಿ ಬರೀ ರಕ್ಷಿತಾ ಪರನೂ ಅಲ್ಲ, ನಾನ್ ಗಿಲ್ಲಿ ಪರನೂ ನಿಂತಿದ್ದೀನಿ. ಒಂದು ಮಹಿಳೆ ಮೇಲೆ ದೌರ್ಜನ್ಯ ಮುಟ್ಟುದ್ರನೆ ರೇಪ್ ಕೇಸು, ದೌರ್ಜನ್ಯ ಕೇಸು, ಇರೋ ಬರೋ ಸೆಕ್ಷನ್ಸ್ ಹಾಕಿ ನಿಮ್ನ ಮುದ್ದೆ ಮುರಿಯ ಕಳಿಸ್ತಾರೆ. ಅದೇ ಯಾಕೆ ಇಲ್ಲಿ ಇವಳ ಮೇಲೇನು, ರಿಷಿ ಮೇಲೇನು ನಡೆದಿಲ್ಲ? ಸೊ ಇಲ್ಲಿ ನಾನು ತಪ್ಪು, ಎಲ್ಲಾರು ತಪ್ಪು ಮಾಡಿ ಖಂಡಿಸ್ತೀನಿ. ಎಲ್ಲ ಒಂದ್ ಕಡೆ ಜವಾಬ್ದಾರಿ ಸ್ಥಾನದಲ್ಲಿರುವಂತ ನಟ ಕಿಚ್ಚ ಸುದೀಪ್ ಅವರು ದೊಡ್ಡ ತಪ್ಪು ಮಾಡಿದ್ದಾರೆ. ರಕ್ಷಿತಳ ಮೇಲೆ ತೋರಿಸಿದಂತ ದರ್ಪ ದೌಲತ್ತು, ಆ ಕೋಪ, ಆ ಪಿತ್ತ ಅಶ್ವಿನಿ ಗೌಡ ಮೇಲೆ ತೋರಿಸಿ ಎಲ್ಲಿ ಎಸ್ ಕ್ಯಾಟಗರಿ ಅಂದ್ಲು, ಅಮಾವಾಸ್ಯೆ ಅಂದ್ಲು. ಏನ್ ಸರಿ ಅಮಾವಾಸ್ಯೆ ಪೌರ್ಣಮಿ ಅಂದ್ರೆ ಬಣ್ಣನ ವರ್ಣಿಸಿರುವಂತದ್ದು ಆಯ್ತಪ್ಪ. ಮತ್ತೆ ಕ್ಯಾಟಗರಿ, ಯೋಗ್ಯತೆ ಬಗ್ಗೆ, ಅವಳ ಬಗ್ಗೆ ಅಷ್ಟು ವರ್ಣಿಸ್ತಾಳಲ್ಲ. ಅಶ್ವಿನಿ ಗೌಡದ್ ಏನ್ ಕೊಡುಗೆ ಇದೆ? ನಮ್ಮಪ್ಪ ಒಂದು ಗಿಡ ನೆಡ್ಸಿ ಅದನ್ನ ಮರ ಮಾಡಿ ಅದ್ರ ಕೆಳಗೆ ನೆರಳು ತಗೊಳ್ಳೋದ್ ಬೇರೆ, ನಾವು ಕಷ್ಟಪಟ್ಟು ದುಡಿಯೋದ್ ಬೇರೆ ಅಲ್ವಾ ಸರ್? ಹಣಕ್ಕೆ ಪ್ರತಿಯೊಂದಕ್ಕೂ ಬೆಲೆ ಗೊತ್ತಿರೋರು ಯಾರು ಈ ತರ ಮಾತಾಡೋದಿಲ್ಲ. ರಕ್ಷಿತಾ ಬಡ ಹೆಣ್ಣು ಮಗಳು, ಗಿಲ್ಲಿ ಬಡ ಹೆಣ್ಣು ಮಗಳು, ಗಿಲ್ಲಿ ಬಡ ಹೆಣ್ಣು ಮಗ. ಹಾಗೆ ಅಶ್ವಿನಿ ಗೌಡ ಎಲ್ಲಾ ನೋಡಿರೋರು, ಹಣ, ಆಸ್ತಿ, ಅಂತಸ್ತು. ಕಿಚ್ಚ ಸುದೀಪ್ ಅವ್ರಿಗೂ ಅಷ್ಟೇ, ನೇಮ್ ಅಂಡ್ ಫೇಮ್. ಅಶ್ವಿನಿ ಗೌಡ ನಟಿ, ಅದಕ್ಕೂ ಸಪೋರ್ಟ್ ಮಾಡಿದ್ರ? ಇಲ್ಲ. ಕಿಚ್ಚ ಅವ್ರಿಗೆ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದೀನಿ. ಸೊ ನಟಿ ಮತ್ತೆ ನಟ ಅನ್ನೋ ಒಂದು ವಿಷಯಕ್ಕೆ ಬಂದಾಗ
ಅಶ್ವಿನಿ ಅವ್ರು ಹೇಳ್ತಾರೆ ಯಾವ್ದೋ ಒಂದು ವಿಚಾರಕ್ಕೆ ಇಡೀ ಕಲಾವಿದರಿಗೆ ಅವಮಾನ ಆಯ್ತು ಅಂತ. ಸೊ ನಾನು ಅವ್ರಿಗೆ ಅವಮಾನ ಮಾಡಿರ್ಬೋದು, ಬಟ್ ಕಲಾವಿದರಿಗೆ ಅವಮಾನ ಆಯ್ತು. ಬಟ್ ಅವಾಗ ಸುದೀಪ್ ಅವ್ರು ಹೇಳಿದ್ರು ನಾನು ಒಬ್ಬ ಕಲಾವಿದ, ನೀವ್ ಅದನ್ನ ಡೈವರ್ಟ್ ಮಾಡ್ಬಿಡಿ ಅಂತ ಪ್ರಶ್ನೆ ಮಾಡ್ತಾರೆ. ಯಾಕೆ ಅದು ಬಂತು? ಒಬ್ಬರು ಮಹಿಳಾ ಆಯೋಗಕ್ಕೆ ಹೋಗಿ ದೂರ್ ಕೊಟ್ರು, ಕಲಾವಿದರಿಗೆ ಅವಮಾನ ಮಾಡುವಂತ ಕೆಲಸ ಮಾಡಿದ್ದಾರೆ ರಕ್ಷಿತಾ ಅಂತ ಕೊಟ್ಟೋಗ ಅದಕ್ಕೆ ಕಲಾವಿದರಾಗಿ ಒಬ್ಬ ಕಲಾವಿದ ಆಗಿ ಸುದೀಪ್ ಅವರು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೊರತು ಎಲ್ಲೂನು ಅದನ್ನ ಅವ್ರೇನೋ ಕೊಡ್ಬೇಕು ರಿಯಾಕ್ಷನ್ ಅನ್ನೋದು ಕೊಟ್ಟಿಲ್ಲ. ಕಲಾವಿದರ್ಗೆ ಅವಮಾನ ಆಗ್ಬಾರ್ದು, ಬಡ ಹೆಣ್ಣು ಮಕ್ಳಿಗೆ ಅವಮಾನ ಆಗ್ಲಿ, ಪಿತ್ತ ಹೆಚ್ಚಾಗ್ಲಿ, ಅವ್ರಿಗೆ ಮಾನಹಾನಿ ಆಗ್ಲಿ, ಏನೇ ಆಗ್ಬಿಡ್ಲಿ, ಕಲಾವಿದರ್ಗ್ ಮಾತ್ರ ಅವಮಾನ ಆಗ್ಬಾರ್ದು. ಆ ಒಂದು ಕಾರಣಕ್ಕೆ ಕಿಚ್ಚ ಸುದೀಪ್ ಅವರು ರಿಯಾಕ್ಟ್ ಮಾಡಿದ್ರು. ಅಂದ್ರೆ ಅವ್ರು ಒಂದ್ ನಿಮಿಷ ಅದಕ್ಕೆ ಮುಂಚೆ ಎಷ್ಟು ವಾರಕ್ಕೆ ಮುಂಚೆ ಅಶ್ವಿನಿ ಗೌಡ ಹೇಳಿರೋದು ಎಸ್ ಕ್ಯಾಟಗರಿ ಸ್ಲಮ್ಮು, ನಿನ್ ಬಟ್ಟೆ ನೋಡಿದ್ರೆ ಗೊತ್ತಾಗತ್ತೆ ನಿನ್ ಯೋಗ್ಯತೆ ಅಲ್ಲಿಂದ. ಯಾಕೆ ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಪ್ರಶ್ನೆ ಮಾಡಿಲ್ಲ? ಕಿಚ್ಚ ಸುದೀಪ್ ಅವರು ಅದನ್ನ ಪ್ರಶ್ನೆ ಮಾಡಿದ್ರೆ ನಾನು ಇಲ್ಲಿವರೆಗೂ ಬರ್ತಾ ಇರ್ಲಿಲ್ಲ ಸರ್. ನಾನ್ ನಿರಂತರವಾಗಿ ಯೂಟ್ಯೂಬ್ಸ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಕೇಳ್ತಾ ಇರೋದು ಯಾಕೆ ಕಿಚ್ಚ ಸುದೀಪ್ ಅವರು ಎಸ್ ಕ್ಯಾಟಗರಿ ಅನ್ನೋದು ಏನು, ಸ್ಲಮ್ ಅದು SC/ST ನಾ ಇಲ್ಲ ಶೆಟ್ಟಿನಾ ಇಲ್ಲ ಏನ್ ಎಸ್, ಒಂದು ಉತ್ತರ ಕೊಡಿ ಅಂತ ನಾನು ಕೇಳಿದೀನಿ. ಯಾಕೆ ಅದ್ರ ಬಗ್ಗೆ ಪ್ರತಿಕ್ರಿಯಿಸಿಲ್ಲ? ಓಕೆ, ನಿಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅದು ಎಸ್ ಕ್ಯಾಟಗರಿ ಅನ್ನೋದು ಕಂಪ್ಲೇಂಟ್ ಆಯ್ತು, ಆಕ್ಚುಲಿ ಕಂಪ್ಲೇಂಟ್ ಆಯ್ತು, ಅವ್ರನ್ನ ಎಲ್ಲ ಆಯ್ತು ಕಂಪ್ಲೇಂಟ್? ಔಟ್ಸೈಡ್ ಕಂಪ್ಲೇಂಟ್ ಆಯ್ತು. ನೋನು ಆಗಿಲ್ಲ ಸರ್, ನಾನು ಎಲ್ಲಾ ವಿಚಾರಿಸ್ಕೊಂಡ್ ಬಂದೆ, ಎಲ್ಲೂ ಆಗಿಲ್ಲ. ಪಾಪ ವಕೀಲರೊಬ್ರು ಕೊಟ್ಟಿದ್ರು, ಒಂದು ಪಿಟಿಷನ್ ಮಾಡ್ಕೊಂಡಿದ್ದಾರೆ ಹೊರತು ಎಲ್ಲೂ ಆಗಿಲ್ಲ. ನಾನು ದೂರ್ ಕೊಡಕ್ ಮುಂಚೆ ಎಲ್ಲೆಲ್ಲಿ ಕಂಪ್ಲೇಂಟ್ ಆಗಿದೆ ನಾನು ವಿಚಾರಿಸ್ಕೊಂಡೆ ಹೆಜ್ಜೆ ಇಟ್ಟಿದ್ದೆ. ಅಂದ್ರೆ ನಿಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಶೋ ನಲ್ಲಿ ಅದನ್ನ ಪ್ರಶ್ನಿಸಬೇಕಾಯ್ತು ಅನ್ನೋದು. ಶೋದಲ್ಲಿ ನೋಡಿ ಸರ್, ಈಗ ನೆಕ್ಸ್ಟ್ ಒಂದು ವೀಕೆಂಡ್ ಎಪಿಸೋಡ್ ಬರ್ತೀರಾ ಅಂದ್ರೆ ಈ ವಾರ ಎಲ್ಲ ಏನಾಗಿರುತ್ತೆ ಅದ್ರ ಬಗ್ಗೆ ಚರ್ಚೆ. ಸಮಾಜದಲ್ಲಿ ಒಂದು ಜಾತಿ ನಿಂದನೆ, ಒಂದು ಹೆಣ್ಣು ಮಗಿ ಮಾನಹಾನಿ ಮಾಡುವಂತದ್ದು, ತೇಜೋದೆ, ಅದು ತಪ್ಪು. ಅದನ್ನ ಖಂಡಿಸುವಂತ ಕೆಲಸ ಸುದೀಪ್ ಅವ್ರು ಮಾಡ್ಬೇಕಾಗಿತ್ತು. ಬಟ್ ಸುದೀಪ್ ಅವರು ಯಾವುದೇ ಒಂದು ವಿಚಾರದಲ್ಲಿ ಅಶ್ವಿನಿಯನ್ನ ಖಂಡಿಸುವಂತ ಕೆಲಸ ಈ ವಿಚಾರನೇ ಅಲ್ಲ, ಯಾವುದೇ ಒಂದು ವಿಚಾರದಲ್ಲಿ ಮಾಡಿಲ್ಲ. ಸುದೀಪ್ ಅವರ ಒಂದು ದೊಡ್ಡ ಧ್ವನಿ ಇದ್ದಿದ್ದು ಯಾವಾಗ ಕಲಾವಿದರಿಗೆ ರಕ್ಷಿತಾ ಚಪ್ಪಲಿ ತೋರಿಸಿದ್ಲು ಅನ್ನೋಂತ ವಿಚಾರ ಬಂತು, ಅದು ದೂರ ಆಯ್ತು. ಅದಕ್ಕೊಂದು ಸ್ಪಷ್ಟನೆ ಕೊಡುವಂತ ಕೆಲಸ ಮಾತ್ರ ಸುದೀಪ್ ಅವ್ರು ಮಾಡಿದ್ರು ಹೊರತು ಇಲ್ಲಿವರೆಗೂ ನಾನು ಬರೋದಕ್ಕೆ ಕಾರಣ ಸುದೀಪ್ ಅವರು ಅಲ್ಲಿ ಪ್ರಶ್ನೆ ಮಾಡ್ದಿರೋರಂತದ್ದು ಒಂದೇ ಒಂದು ಕಾರಣಕ್ಕೆ. ಮೇಡಮ್, ಇವಾಗ ನಿಮ್ಮ ಗಂಭೀರ ಆರೋಪ ಏನಪ್ಪಾ ಅಂದ್ರೆ ರಕ್ಷಿತಾ ಅವ್ರನ್ನ ಬೈದಿದ್ದು ತಪ್ಪ ಅಥವಾ ಇವ್ರ ರೀತಿ ಅವ್ರನ್ನ ಪ್ರಶ್ನೆ ಮಾಡ್ಲಿಲ್ಲ ಅನ್ನೋದು ನಿಮ್ಮ ಆರೋಪನ? ಸರ್, ಬಡವ್ರ ರಕ್ಷಿತಾ ಕೇಳಿದ್ಲ ನಾನ್ ಬಿಗ್ ಬಾಸ್ ಕರ್ಕೊಂಡು ಹೋಗ್ರಿ ಅಂತ, ಗಿಲ್ಲಿ ಕೇಳಿದ್ರ? ಕರ್ದು ಅವಮಾನ ಮಾಡುವಂತದ್ದು ಏನ್ ಸರ್ ಇದೆ? ತಪ್ಪು ಮಾಡಿದಾಗ ಪ್ರಶ್ನೆ ತಪ್ಪೇನ್ ಮಾಡಿದಾಳೆ ಸರ್ ರಕ್ಷಿತಾ? ವಾರದ ಪಂಚಾಯತಿ ಅಂದ್ರೆ ಅಲ್ಲಿ ಆ ವಾರದಲ್ಲಿ ಏನೆಲ್ಲ ಆಗಿದೆ ಅದನ್ನ ಅವ್ರು ಹೇಳಲೇಬೇಕಾದಂತದ್ದು. ಒಂದ್ ನಿಮಿಷ, ಈಗ ನಿಮ್ಮ ಪ್ರಶ್ನೆ ಅವ್ರಿಗೆ ಬೈದಿದ್ ಸರಿ ಇಲ್ಲ ಅನ್ನೋದನ್ನ ಅಥವಾ ಇವ್ರಿಗೆ ಬೈದಂಗ ಅವ್ರಿಗೆ ಬೈದಿಲ್ಲ ಅನ್ನೋದ? ಈಗ ನೀವೇನೋ ತಪ್ಪು ಮಾಡ್ತೀರಾ ನೋಡಿ, ನಾನು ಸಹ ತಪ್ಪು ಮಾಡೇ ಮಾಡ್ತೀನಿ. ಮಾಡ್ದೋಗ ಯಾರಾದ್ರೂ ಒಬ್ರು ನನ್ಗೆ ಗೊತ್ತಿಲ್ದಿರ ಅವ್ರು ಹೇಳಿದ್ರೆ ನಾನು ತಿದ್ಕೊಳ್ತೀನಿ. ಹೇಳುವಂತ ರೀತಿ ಇರುತ್ತೆ, ಆ ಹೇಳುವಂತ ರೀತಿ ಇದೆ ನೋಡಿ, ಅದು ಕಿಚ್ಚನ ಪಿತ್ತ ಹೆಚ್ಚಾಗಿ ಕಂಪ್ಲೇಂಟ್ ವರ್ಗೂ ಬಂದ್ಬಿಡ್ತು. ಹೇಳುವಂತ ರೀತಿ ಮಗುಗೆ ಹೆಂಗ್ ಹೇಳ್ಬೇಕು ಅಂದ್ರೆ ವಿಷಯ ತಪ್ಪಲ್ಲ, ಹೇಳೋ ರೀತಿ ಸರಿ ಇಲ್ಲ. ಎಸ್, ಹೇಳೋ ರೀತಿ ಸರಿ ಇಲ್ಲ, ಅದು ದರ್ಪ ದೌರ್ಜನ್ಯ ಸರ್. ದಟ್ ಇಸ್ ಕಾಲ್ಡ್ ಹರಾಸಿಂಗ್. ಅದು ಹರಾಸೆ. ಅದು ಇವಾಗ ಅವಳ ವಯಸ್ಸೇನ್ ಸರ್, ಒಂದ್ 20-25 ವರ್ಷ ಅಂತರ ಇರುತ್ತೆ. ಈಗಷ್ಟೇ ಯೂಟ್ಯೂಬ್ ಚಾನಲ್ ಮಾಡಿ ಬಂದಿದ್ದಾಳೆ, ಸಮಾಜದ ಬಗ್ಗೆ ಜ್ಞಾನ ಇರಲ್ಲ ಸರ್. ಎಷ್ಟೋ ಬುದ್ಧಿವಂತರು ಎಜುಕೇಟೆಡ್ಸ್ಗೆ ಪ್ರಜ್ಞಾವಂತರಾಗಿರೋದಿಲ್ಲ ಅಲ್ವಾ ಸರ್? ಅಲ್ವಾ ಅಂತ ಇವತ್ಗೂ ಯಾರ್ದಾದ್ರು ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಯಾವಾಗಂತ ಗೊತ್ತಿದ್ಯಾ ಸರ್? ಗೊತ್ತಿದ್ಯಾ ಸರ್? ಗೊತ್ತಿಲ್ಲ. ನನ್ನ ನಾಡು ನುಡಿ ಪರ ಹೋರಾಟಗಾರರು ಅನ್ನೋರು ಇವತ್ಗೂ ಕನ್ನಡ ರಾಜ್ಯೋತ್ಸವ ಎಷ್ಟನೇ ವರ್ಷ ಏನಕ್ ಬಂತು ಅನ್ನೋದು ಗೊತ್ತಿದ್ಯಾ ಸರ್? ಗೊತ್ತಿಲ್ಲ. ಸರಿನಾ? ವಿಚಾರ ತಿಳ್ಕೊಂಡು ಹೆಜ್ಜೆ ಇಡ್ಬೇಕು. ಸೊ ರಕ್ಷಿತಾಳಿಗೆ ಬುದ್ಧಿ ಏನೋ ತಪ್ಪು ಮಾಡಿದ್ಲ, ಬುದ್ಧಿ ಹೇಳ್ಬೇಡಿ ಅಂತ ನಾನ್ ಹೇಳಲ್ಲ. ಹೇಳುವಂತ ರೀತಿ ಇದೆ ಅಲ್ಲ, ಅದು ನಮ್ಮ ಮಕ್ಕಳಿಗೆ ಹೆಂಗ್ ಹೇಳ್ಬೇಕು? ತಂದೆ ತಾಯಿನ ಬಿಟ್ಟು ಎಲ್ಲಾರನ್ನು ಬಿಟ್ಟು ಬಂದಿರ್ತಾಳಲ್ಲ, ಅಲ್ಲಿ ಇಷ್ಟು ದಿವಸ ಇದ್ದಾಳಲ್ಲ, ಅವ್ರನ್ನ ಯಾವ ತರ ನಾವು ಟ್ರೀಟ್ ಮಾಡ್ಬೇಕು? ಒಡ್ದು ಬರ್ದು ಬೈಯದ್ ಹೇಳೋದಕ್ಕೆ ಇವತ್ತು ಪೇರೆಂಟ್ಸ್ ಸಹ ಕೆಲಸ ಮಾಡೋದಿಲ್ಲ. ನೀವ್ ಯಾರು ಅದನ್ನ ಮಾಡೋದಕ್ಕೆ? ಈ ಜಾಗದಲ್ಲಿ ಅಕಸ್ಮಾತ್ ಸುದೀಪ್ ಅವ್ರ ಮಗಳೇ ಇದ್ದಿದ್ರೆ ಈ ತರ ಮಾತಾಡ್ತಾ ಇದ್ರ ಸರ್? ಎಲ್ಲಾರ್ಗುನು ಅವ್ರವ್ರ ಮಕ್ಳು ಯಜ್ಞ ಕೂಡ ಮುದ್ದು ಅಂತಾರಲ್ವಾ ಸರ್? ಎಷ್ಟು ಆ ಪೋಷಕರಿಗೆ ಬೇಜಾರಾಗಿದೆ ಅಂತ ಗೊತ್ತಿದ್ಯಾ? ನನ್ನ ಮಗ್ಳಲ್ಲಿ ಎಷ್ಟೆನ್ನೆಷ್ಟು ನಾವು ಎಲ್ಲೋ ಕೆಲವೊಂದು ಎಪಿಸೋಡ್ ಬರುತ್ತೆ ಫೈನ್. ಇನ್ನೊಂದು ಕಲರ್ಸ್ ಕನ್ನಡ ಈ ತರ ಒಂದು ಎಪಿಸೋಡ್ ಚರ್ಚೆ ಆಗತ್ತೆ ಹೊರಗಡೆ ಅಂತ ಗೊತ್ತಿದ್ರೇನು ಯಾಕೆ ಬೇಕಂತ ಅದೇ ಕ್ಲಿಪ್ ಬಿಡ್ತಾರೆ? ಚರ್ಚೆ ಆಗ್ಲಿ, ದೂರ ಆಗ್ಲಿ, ಇಲ್ಲ ಸಮಾಜದಲ್ಲಿ ಧ್ವನಿ ಎತ್ತಿ ಅಂತಾನೆ ಬಿಟ್ಟಿರ್ತಾರೆ. ಅಂದ್ರೆ ಈಗ ನೀವು ಕಂಪ್ಲೇಂಟ್ ಕೊಟ್ಟಿರೋದು ಅವ್ರಿಗೆ ಪ್ಲಸ್ ಆಗುತ್ತೆ ಅಂತ ಅಂತೀರಾ? ಪ್ಲಸ್ ಅನ್ನೋದಲ್ಲ ಸರ್. ನೋಡಿ, ನಾವು ಕಂಪ್ಲೇಂಟ್ ಯಾವ್ದನ್ನು ಕ್ರಿಯೇಟಿವಿಟಿ ಇಲ್ಲ, ಇಟ್ಸ್ ಅ ರಿಯಾಲಿಟಿ. ವಿಡಿಯೋ ಬೇಸಿಸ್ ಮೇಲೆ ಅವ್ರಿಗೆ ಅದು ಪ್ಲಸ್ ಅಂತ ಅನ್ಕೋತಾರ ಅಂತ. ಮೇ ಬಿ ಅವ್ರಿಗೆ ಪಬ್ಲಿಸಿಟಿನೂ ಬೇಕು, ಎಲ್ಲಾರು ನೋಡ್ಬೇಕು. ಇವಾಗ ಕಾಂಟ್ರವರ್ಸಿ ಆದ್ರೆ ಬಿಗ್ ಬಾಸ್ ರಿಯಾಲಿಟಿ ಶೋ ನೋಡಿ ಸರ್. ರಿಯಾಲಿಟಿ ಶೋ ಅನ್ನೋದು ಎಸ್ ಅದೊಂದು ಮನೋರಂಜನೆ ಇರ್ಬೋದು, ಹಾಗಂತ
ಅಂತ ಬಡ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಮನೋರಂಜನೆ ಮಾಡ್ಕೊಳ್ತಾರಲ್ಲ ಅದು ದೊಡ್ಡ ತಪ್ಪು ಸರ್. Okay. ದೊಡ್ಡ ತಪ್ಪು. ಯಾಕಂದ್ರೆ ಅವ್ರಿಗೆ ಏನೋ ಗೊತ್ತಿಲ್ದಿರ ಬಂದಂತ ಸಮಯದಲ್ಲಿ ಅವ್ರಿಗೆ ನಾವು ದಾರಿ ತೋರಿಸ್ಬೇಕು, ಹೇಳ್ಕೊಡ್ಬೇಕು. ರಕ್ಷಿತಾ ತಪ್ಪು ಮಾಡಿದ್ರೆ ಬುದ್ಧಿಗೆ ಹೇಳ್ಬೇಕು. ನೀವ್ ಅಬ್ಸರ್ವ್ ಮಾಡಿರ್ತೀರಾ, ರಕ್ಷಿತಾ ಎಲ್ಲಾದ್ರೂ ಒಬ್ರಿಗೊಬ್ರಿಗೆ ತಂದಿಡುವಂತದ್ದು ಲೂಸ್ ಟಾಕ್ಸ್ ಮಾತು. ಶಿ ಇಸ್ ವೆರಿ ಮೆಚ್ಯೂರ್ಡ್ ಗರ್ಲ್ ಸರ್, ವೆರಿ ಮೆಚ್ಯೂರ್ಡ್ ಗರ್ಲ್. ಅವಳು ತಪ್ಪು ಮಾಡಿದ್ರೆ ಹೋಗ್ ಕ್ಷಮೆ ಅಂತ ಹೋಗಿ ಕೇಳ್ತಾಳೆ. ಅಂತದ್ರಲ್ಲಿ ಎಲ್ಲೋ ಒಂದ್ ಕಡೆ ಸುದೀಪ್ ಅವ್ರು ಮಾಡಿದಂತದ್ದು ದೊಡ್ಡ ತಪ್ಪು. ರಕ್ಷಿತಳ ಮೇಲೆ ಪಿತ್ತ ಹೆಚ್ಚಾಗದ್ದು. ಈಗ ಮೇಡಮ್, ಈಗ ಕಾನೂನು ಕ್ರಮ ಅಂದ್ರೆ ಯಾವ ರೀತಿ ಇದ್ ಮಾಡ್ತಿದ್ರೆ, ಏನ್ ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಸರ್ ನೋಡಿ, ಒಂದು ಮಹಿಳೆ ಮೇಲೆ ಹರಾಜ್ ಮಾಡುವಂತದ್ದು ದೂರು ನಾನೇ ದಾಖಲು ಮಾಡ್ಬೇಕು, ಇನ್ನೊಬ್ರೇ ದಾಖಲಾಗ್ಬೇಕು ಅನ್ನೋದಿಲ್ಲ. ನಿಮಗ್ ಧರ್ಮಸ್ಥಳ ವಿಚಾರ ನೋಡಿರ್ತೀರಾ, ಹೌದು ನಾನೇನೋ ಮಾತಾಡಿದ್ರೆ ಯಾರೋ ಮತ್ತೊಬ್ಬ ಹೋಗಿ ಕೊಟ್ಟಿರ್ತಾರ. ಇದು